ಎಲ್ಲ ನನ್ನ ಆತ್ಮೀಯ 8ನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಪ್ರಮುಖವಾಗಿ ನಾವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಅಧ್ಯಾಯ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಎಂಬ ಪಾಠದ ಕುರಿತಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ಈ ರಾಜ್ಯಶಾಸ್ತ್ರ ಎಂಬತಕ್ಕಂತಹ ವಿಷಯ ಯಾವ ರೀತಿಯಾಗಿ ಬಂದಿದೆ, ಈ ರಾಜ್ಯಶಾಸ್ತ್ರ ಎಂಬ ವಿಷಯ ಉಗಮ ಆಗಬೇಕು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರಮುಖ ಕಾರಣೀಕರ್ತರು ಯಾರ್ಯಾರು ಅಂತಕ್ಕಂಥ ಆ ವ್ಯಕ್ತಿಗಳ ಕುರಿತಾಗಿ ನೋಡಿವಿ. ಸಾಕ್ರೆಟಿಸ್ ಆಗಿರಬಹುದು, ಪ್ಲೇಟೋ ಆಗಿರಬಹುದು ಮತ್ತು ಅರಿಸ್ಟಾಟಲ್ ಕುರಿತಾಗಿ ಮಾಹಿತಿಯನ್ನ ನೋಡಿಕೊಂಡು ಇವತ್ತಿನ ಒಂದು ಅವಧಿಯಲ್ಲಿ ಈ ಅರ್ಥಶಾಸ್ತ್ರದ ಇನ್ನೊಂದು ಸ್ವಲ್ಪ ಅರ್ಥ, ಅದರ ಪ್ರಾಮುಖ್ಯತೆಗಳ ಕುರಿತಾಗಿ ನಾವು ಅಧ್ಯಯನ ಮಾಡೋಣ. ಅರಿಸ್ಟಾಟಲ್, ಸಾಕ್ರೆಟಿಸ್ ಆಗಿರಬಹುದು, ಪ್ಲೇಟೋ ಆಗಿರಬಹುದು, ಇವರೆಲ್ಲರೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಕೃತಿಗಳಲ್ಲಿ ಈ ರಾಜ್ಯಶಾಸ್ತ್ರದ ಉಗಮನ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ಏನ್ ಮಾಡ್ಯಾರ ಅಂತಂದ್ರೆ ಬಿಟ್ಕೊಟ್ಟಾರ. ನಾವು ನಿನ್ನೆ ಅವಧಿಯನ್ನು ನೋಡಿದಾಗೆ ನಾವು ರಾಜ್ಯಶಾಸ್ತ್ರದ ಮೂಲವನ್ನು ನಾವು ಗ್ರೀಸ್ ದೇಶವನ್ನು ಕಂಡ್ರೆ ಗ್ರೀಕರಿಗಿಂತಲೂ ಮೊದಲು ಈಜಿಪ್ಟಿಯನ್ರಾಗಿರ್ಬೋದು, ಬ್ಯಾಬಿಲೋನಿಯನ್ರಾಗಿರ್ಬೋದು, ಪರ್ಷಿಯನ್ರಾಗಿರ್ಬೋದು, ಭಾರತೀಯರಾಗಿರ್ಬೋದು, ಚೀನಿಯರಾಗಿರ್ಬೋದು, ಇವರೆಲ್ಲರೂ ಸಹಿತ ಈ ರಾಜ್ಯಶಾಸ್ತ್ರದ ಬಗ್ಗೆ ಕಲ್ಪನೆಯನ್ನ ಇಟ್ಕೊಂಡಿದ್ರು. ಆದರೆ ಲಿಖಿತ ರೂಪದೊಳಗ, ದಾಖಲೆಯ ರೂಪದೊಳಗ ನಮಗೆ ಕಾಣಿಸುತ್ತಿದ್ದು ಬರೆಯುವುದು ಗ್ರೀಕ್ ದೇಶಗಳಲ್ಲಿ. ಯಾಕಪ್ಪ ಅಂತಂದ್ರೆ ಗ್ರೀಕ್ ದೇಶದ ಕೆಲವೊಂದಿಷ್ಟು ವ್ಯಕ್ತಿಗಳ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಮುಂತಾದವರು ತಮ್ಮ ಒಂದು ಬರವಣಿಗೆಯ ರೂಪದೊಳಗ, ಒಂದು ಗ್ರಂಥದ ರೂಪದೊಳಗ, ಒಂದು ಲೇಖನದ ರೂಪದೊಳಗ ಮಾಹಿತಿಯನ್ನು ಕೊಟ್ಟಾರ. ಯಾವುದರ ಕುರಿತಾಗಿ ಅಂತಂದ್ರೆ ರಾಜ್ಯಶಾಸ್ತ್ರದ ಕುರಿತಾಗಿ. ಹೀಗಾಗಿನೇ ಈ ರಾಜ್ಯಶಾಸ್ತ್ರ ಇದಕ್ಕೆ ಒಂದು ಅಡಿಪಾಯವನ್ನು ಕೊಟ್ಟವರು, ಇದಕ್ಕೆ ಒಂದು ಮನ್ನಣೆಯನ್ನ ಕೊಟ್ಟವರು ಯಾರಪ್ಪ ಅಂತಂದ್ರೆ ಗ್ರೀಕರು ಅಂತ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್, ಆತನ ಶಿಷ್ಯ ಪ್ಲೇಟೋ, ಇವರಿಬ್ರು ಸಹಿತ ರಾಜ್ಯಶಾಸ್ತ್ರದ ಚಿಂತಕರಾಗಿದ್ದಾರೆ. ಆನಂತರ ಬರ್ತಕ್ಕಂಥದ್ದು ಪ್ಲೇಟೋ ತನ್ನ ಮಹಾನ್ ಕೃತಿ ರಿಪಬ್ಲಿಕ್ ನಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಅದರ ಕರ್ತವ್ಯಗಳ ಕುರಿತಾಗಿ, ಯಾವೆಲ್ಲ ರೀತಿಯಾಗಿರ್ತಕ್ಕಂತಹ ರಾಜ್ಯ ಮತ್ತು ಸರ್ಕಾರಗಳು ಮತ್ತು ಕರ್ತವ್ಯಗಳ ಕುರಿತಾಗಿ ಪ್ಲೇಟೋ ತನ್ನ ಒಂದು ಕೃತಿ ರಿಪಬ್ಲಿಕ್ ಕೃತಿಯೊಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಾಹಿತಿಯನ್ನ ಕೊಟ್ಟಾನ. ಅಂತಕ್ಕಂಥ ಮಾಹಿತಿಯನ್ನು ನೋಡಿ ಈಗಿನ ಅವಧಿಯಲ್ಲಿ ಪ್ಲೇಟೋನ ಪ್ರಮುಖ ಕೃತಿ ಯಾವುದಪ್ಪ ಅಂತಂದ್ರೆ ರಿಪಬ್ಲಿಕ್. ಪ್ಲೇಟೋ ರಿಪಬ್ಲಿಕ್ ಎಂಬಂತಹ ಕೃತಿಯನ್ನು ರಚನೆ ಮಾಡಿದ. ಇದರ ಮೂಲಕವಾಗಿ ಯಾವ ರೀತಿಯಾಗಿ ರಾಜ್ಯ ಮತ್ತು ಸರ್ಕಾರದ ಅದರಲ್ಲಿರ್ತಕ್ಕಂಥ ಪ್ರಮುಖ ಕಾರ್ಯಗಳು ಯಾವುವು ಅಂತಕ್ಕಂಥ ಅಂಶಗಳು ಗೊತ್ತಾಗಿದ್ದು ಯಾರಿಂದ ಅಂತಂದ್ರೆ ಪ್ಲೇಟೋನ ರಿಪಬ್ಲಿಕ್ ಎಂಬತಕ್ಕಂತಹ ಕೃತಿಯಿಂದ. ಅರಿಸ್ಟಾಟಲ್ ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಮಾಡ್ತೀವಿ, ಕರೀತೀವಿ. ಅರಿಸ್ಟಾಟಲ್ ಯಾರು ರಾಜ್ಯಶಾಸ್ತ್ರದ ಪಿತಾಮಹ. ಯಾಕೆ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ? ಯಾಕೆ ನಾವು ಪ್ಲೇಟೋನ ಕರೀಲಿಲ್ಲ, ಯಾಕೆ ಅರಿಸ್ಟಾಟಲ್ ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ತಿಳ್ಕೊಂಡು ಯಾಕೆ ಕರಿತೀವಪ್ಪ ಅಂತಂದ್ರೆ ಅರಿಸ್ಟಾಟಲ್ ರಾಷ್ಟ್ರದಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ವಿಶ್ವದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರಕ್ಕೆ ಅನ್ವಯ ಆಗ್ತಕ್ಕಂತಹ ಹಲವಾರು ವಿಷಯಗಳ ಕುರಿತಾಗಿ, ಹಲವಾರು ಮಾಹಿತಿಗಳ ಕುರಿತಾಗಿ ತನ್ನ ಒಂದು ಕೃತಿಯೊಳಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಚನೆ ಮಾಡ್ತಾನ. ಹೀಗಾಗಿನೇ ಅವನ ಕೃತಿ ಯಾವುದಪ್ಪ ಅಂತಂದ್ರೆ ಪಾಲಿಟಿಕ್ಸ್. ಅರಿಸ್ಟಾಟಲ್, ಪ್ಲೇಟೋ, ಅರಿಸ್ಟಾಟಲ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪಾಲಿಟಿಕ್ಸ್ ಅಂತಕ್ಕಂತಹ ಒಂದು ಕೃತಿಯನ್ನ ರಚನೆ ಮಾಡಿದ. ಈ ಕೃತಿಯ ಮೂಲಕವಾಗಿ ರಾಜ್ಯಶಾಸ್ತ್ರಕ್ಕೆ ಯಾವೆಲ್ಲ ರೀತಿಯಾಗಿ ನಾನು ಅಡಿಪಾಯವನ್ನು ಹಾಕ್ತೀನಿ, ಯಾವ ರೀತಿ ತಳಪಾಯವನ್ನು ಹಾಕ್ತೀನಿ ಅಂತಕ್ಕಂಥ ವಿಷಯ ಈ ಪಾಲಿಟಿಕ್ಸ್ ಅಂತಕ್ಕಂತಹ ಗ್ರಂಥದಲ್ಲಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ಉಲ್ಲೇಖ ಕಂಡು ಬರ್ತಾವ. ಇದನ್ನು ನಾವು ಏನಂತ ಕರೀತೀವಿ ಅಂತಂದ್ರೆ ರಾಜ್ಯಶಾಸ್ತ್ರದ ಮೂಲ ಗ್ರಂಥ. ಇದನ್ನು ನಾವು ಏನಂತ ಕರೀತೀವಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರದ ಮೂಲ ಗ್ರಂಥ ಯಾವುದಪ್ಪ ಅಂತಂದ್ರೆ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಅನ್ನ ರಚನೆ ಮಾಡಿದವರು ಅರಿಸ್ಟಾಟಲ್. ಅರಿಸ್ಟಾಟಲ್ ನಾವು ಏನಂತ ಕರಿತೀವಿ ಅಂದ್ರೆ ರಾಜ್ಯಶಾಸ್ತ್ರದ ಪಿತಾಮಹ ಎಂಬ ಹೆಸರಿನಿಂದ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಇದಿಷ್ಟೇ ಅಲ್ಲದೆ ಕೌಟಿಲ್ಯನ ಅರ್ಥಶಾಸ್ತ್ರ, ಕೌಟಿಲ್ಯನ
ಈ ಕೌಟಿಲ್ಯ ರಚಿಸಿರ್ತಕ್ಕಂಥ ಅರ್ಥಶಾಸ್ತ್ರ ಎಂಬತಕ್ಕಂತಹ ಗ್ರಂಥದಲ್ಲಿಯೂ ಸಹಿತ ಏನೈತಿ ಅಂತಂದ್ರೆ ರಾಜಕೀಯ ನೀತಿಗಳ ಬಗ್ಗೆ ಏನು ರಾಜಕೀಯ ನೀತಿಗಳು ರಾಜಕೀಯ ನೀತಿಗಳನ್ನ ಬರೀ ನಾವು ಅರಿಸ್ಟಾಟಲ್ ಪ್ಲೇಟೋ ಸಾಕ್ರೆಟಿಸ್ ಇಂದ ಮಾತ್ರ ಪಡೆಯಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಸಹಿತ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬತಕ್ಕಂತಹ ಕೃತಿಯನ್ನು ನಾವು ಏನ್ ಮಾಡ್ತೀವಿ ಅಂತಂದ್ರೆ ರಾಜಕೀಯ ನೀತಿಗಳ ಬಗ್ಗೆ ಅಲ್ಲಿಯೂ ಸಹಿತ ಏನದಾವ ಅಂತಂದ್ರೆ ಉಲ್ಲೇಖ ಅದಾವ. ಇದನ್ನ ಆದರ್ಶವಾಗಿ ಅರ್ಥವನ್ನ ನೋಡುವುದಾದ್ರೆ ಏನಿದ್ರ ಅರ್ಥ ಬರ್ತದ ಅಂತಂದ್ರೆ ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳನ್ನು ಅನ್ವಯಿಸಿ ಪಾಲಿಟಿಕ್ಸ್ ಅಂತಂದ್ರೆ ರಾಜಕಾರಣ, ಪಾಲಿಟಿಕ್ಸ್ ಅಂದ್ರೆ ರಾಜಕಾರಣ, ಹೌದಾ? ಪಾಲಿಟಿಕ್ಸ್ ಅಂತಂದ್ರೆ ರಾಜಕಾರಣ ಎಂಬ ಪದವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಬಳಸ್ತಾ ಇದ್ರು. ಪಾಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಎಂಬತಕ್ಕಂತಹ ಅರ್ಥವನ್ನ ಉಳ್ತಕ್ಕಂಥದ್ದು ಪೊಲೀಸ್ ಎಂಬ ಪದದಿಂದ ಹುಟ್ಟಿದೆ. ಯಾವ ಪದದಿಂದ ಹುಟ್ಟಿದೆ ಅಂತಂದ್ರೆ ಪೊಲೀಸ್. ಗ್ರೀಕರಿಗೆ ಅವರ ನಗರವೇ ರಾಜ್ಯವಾಗಿತ್ತು. ಹೀಗಾಗಿ ನಗರ ರಾಜ್ಯ ಎಂಬತಕ್ಕಂತಹ ಹೆಸರನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಬಳಕೆಗೆ ಬಂತು. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ ಪಾಲಿಟಿಕ್ಸ್ ಯಾವ ಮೂಲದಿಂದ ಬಂದತೆ, ಯಾವ ಪದದಿಂದ ಬಂದತೆ ಅಂತಂದ್ರೆ ಪಾಲಿಟಿಕ್ಸ್ ನಗರ ರಾಜ್ಯ ಅಥವಾ ಸಿಟಿ ಸ್ಟೇಟ್, ನಗರ ರಾಜ್ಯ ಅಂತಕ್ಕಂತಹ ಹೆಸರಿನಿಂದ ಕರ್ಕೋತ ಬಂದಾರೆ. ಯಾಕಂತಂದ್ರೆ ಗ್ರೀಕರಿಗೆ ನಗರವೇ ಏನಪ್ಪ ಅಂತಂದ್ರೆ ಒಂದು ರಾಜ್ಯ ಆಗಿತ್ತು, ಸಿಟಿ ಸ್ಟೇಟ್. ಹೀಗಾಗಿ ಆ ನಗರ ರಾಜ್ಯ ಎಂಬತಕ್ಕಂಥ ಹೆಸರನ್ನ ಅರ್ಥವುಳ್ಳ ಗ್ರೀಕ್ ಪದನೇ ಪೊಲೀಸ್ ಎಂಬುದರಿಂದ ಹುಟ್ಟಿ ಬಂದಿದೆ. ಗ್ರೀಕರಿಗೆ ನಗರವೇ ರಾಜ್ಯವಾಗಿತ್ತು. ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ರಾಜಕಾರಣ. ಈ ನಗರ ರಾಜ್ಯದ ಆಡಳಿತದ ಒಂದು ಅಧ್ಯಯನವೇ ಯಾವುದಪ್ಪ ಅಂತಂದ್ರೆ ರಾಜಕಾರಣ. ರಾಜಕಾರಣ ಯಾವುದೂ ಅಲ್ಲ, ಅದೇ ಯಾವುದಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ನಾವೇನ್ ಮಾಡ್ತೀವಿ ಕರಿತೀವಿ. ಒಟ್ಟಾರೆಯಾಗಿ ಇದರ ಅರ್ಥವನ್ನ ನಾವು ಗಮನಿಸುವುದಾದ್ರೆ ರಾಜ್ಯಶಾಸ್ತ್ರಕ್ಕೆ ಹಲವಾರು ಬಗೆಯಲ್ಲಿ ನಾವು ಅರ್ಥವನ್ನ ಕಲ್ಪನೆ ಮಾಡ್ಕೋಬಹುದು. ಪಾಲಿಟಿಕ್ಸ್ ಅಂತಕ್ಕಂಥ ಪದ ರಾಜಕಾರಣ ಅಂತಂದ್ರೆ ಪಾಲಿಟಿಕ್ಸ್ ದ ಮೂಲ ಏನಾಗ್ತದೆ ಅಂತಂದ್ರೆ ಗ್ರೀಕ್ ಪದವಾದಂತಹ ಪೊಲೀಸ್ ಎಂಬ ಪದದಿಂದ ಬಂದದ. ಪೊಲೀಸ್ ಅಂತಂದ್ರೆ ನಗರ ರಾಜ್ಯ. ನಗರ ರಾಜ್ಯಗಳ ಕುರಿತಾಗಿರ್ತಕ್ಕಂತಹ ಒಂದು ಪದವೇ ರಾಜಕಾರಣ. ರಾಜಕಾರಣ ಎಲ್ಲಿ ಬರ್ತದ ಅಂತಂದ್ರೆ ರಾಜ್ಯಶಾಸ್ತ್ರ ಏನ್ ಮಾಡ್ತದಪ್ಪ ಅಂದ್ರೆ ಬರ್ತದೆ. ಹೀಗಾಗಿ ನಾವು ರಾಜ್ಯಶಾಸ್ತ್ರದ ಅರ್ಥ ಕುರಿತಾಗಿ ಅದರ ಮಹತ್ವ ಕುರಿತಾಗಿ ನಾವು ನೋಡಬಹುದು. ಆಧುನಿಕ ತಜ್ಞರು ಏನಂತ ಕರೆದ್ರೆ ರಾಜಕಾರಣ ಇರ್ಬೋದು, ನಗರ ರಾಜ್ಯ ಇರ್ಬೋದು, ಅದಕ್ಕೆ ನಾವೆಲ್ಲ ಏನಂತ ಹೆಸರು ಕೊಟ್ಟಿವಿ ರಾಜ್ಯಶಾಸ್ತ್ರ ಎಂಬತಕ್ಕಂತಹ ಹೆಸರನ್ನ ಆಧುನಿಕದೊಳಗೆ ನಾವು ಏನ್ ಮಾಡಪ್ಪ ಅಂದ್ರೆ ಕೊಟ್ಟಿವಿ. ಇದರ ಬೆಳವಣಿಗೆ ಆಗಿರ್ಬೋದು, ಸ್ವರೂಪ ಆಗಿರ್ಬೋದು, ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಪೌರನ ಹಕ್ಕು ಬಾಧ್ಯತೆಗಳು ಮುಂತಾದ ವಿಷಯಗಳ ಕುರಿತು ಅಧ್ಯಯನ ಏನಾಗ್ತದೆ ಅಂತ ನಡೀತಿದೆ. ಯಾವ ರೀತಿಯಾಗಿ ನಮ್ಮ ಹಕ್ಕುಗಳದಾವ, ಪೌರನ ಹಕ್ಕುಗಳೇನಿದಾವ, ಸಮಾಜದಲ್ಲಿ ನಾವು ಯಾವ ತರ ಜೀವನವನ್ನು ಸಾಗಿಸಬೇಕು, ಸರ್ಕಾರದ ಕರ್ತವ್ಯಗಳೇನು, ಭೂತ ಭವಿಷ್ಯತ್ ವರ್ತಮಾನಗಳನ್ನ ಭವಿಷ್ಯದ ರೂಪಗಳ ರಾಜಕೀಯ ಸಂಸ್ಥೆಗಳು, ರಾಜಕೀಯ ಕಾರ್ಯಗಳು, ರಾಜಕೀಯ ಸಿದ್ಧಾಂತಗಳು ಯಾವೆಲ್ಲ ರೀತಿಯಾಗಿ ಅಧ್ಯಯನ ಕ್ರಮಿಸಿರ್ತಾವ ಅಂತಕ್ಕಂಥ ಮಾಹಿತಿಯನ್ನು ಏನ್ ಮಾಡ್ತದಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ನಮಗೆ ಹೇಳ್ಕೊಡ್ತದ. ಒಟ್ಟಾರೆಯಾಗಿ ರಾಜ್ಯದ ಮೂಲ, ರಾಜ್ಯದ ಬೆಳವಣಿಗೆ, ರಾಜ್ಯದ ಸ್ವರೂಪ, ಅದರಲ್ಲಿ ಬರ್ತಕ್ಕಂತಹ ಪ್ರಮುಖ ಕಾರ್ಯಗಳು, ಆನಂತರ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಪ್ರಜೆಗಳು ಯಾವೆಲ್ಲ ರೀತಿಯಾಗಿ ಕಾರ್ಯವನ್ನ ಅಧಿಕಾರವನ್ನ ನಡೆಸ್ಕೊಂಡು ಹೋಗ್ಬೇಕು, ರಾಜಕಾರಣ ಅಂತಂದ್ರೆ ಏನು, ಈ ಎಲ್ಲಾ ಅಂಶಗಳನ್ನ ಕೂಡ್ಕೊಂಡು ಒಟ್ಟಾರೆ ನಾವು ರಾಜ್ಯಶಾಸ್ತ್ರ ಇರತಕ್ಕಂಥ ಅಂಶವನ್ನ ಹೆಸರನ್ನ ಅದಕ್ಕೆ ಮಾಡ್ತೀವಿ ಅಂತಂದ್ರೆ ಕರೀತೀವಿ. ಇದು ರಾಜ್ಯಶಾಸ್ತ್ರದ ಎಲ್ಲ ಮುಖಗಳ ಅಧ್ಯಯನ ಆಗಿದೆ ಎಂದು ನಾವು ನೋಡಬಹುದು, ಕರೀತೀವಿ. ಇನ್ನು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಏನು ನೋಡಬಹುದು. ಈಗ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಗಳು ಏನೇನಲ್ಲ ಒಂದೊಂದಾಗಿ ನಾವೇನು ನೋಡೋದಂದ್ರೆ ನೋಡಬಹುದು. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ರಾಜ್ಯಶಾಸ್ತ್ರ ಜನಗಳ ಆಲೋಚನೆ ಆಗಿರಬಹುದು, ಜ್ಞಾನ ಆಗಿರಬಹುದು, ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಮೇಲೆ ಅವಲಂಬಿತವಾಗಿರುತ್ತದೆ. ಜನಗಳ ಆಲೋಚನೆ, ಜ್ಞಾನ, ಅಲ್ಲಿರ್ತಕ್ಕಂತಹ ರಾಜಕೀಯ ಚಟುವಟಿಕೆಗಳನ್ನ ಏನ್ ಮಾಡ್ತದ ಅಂತಂದ್ರೆ ಇದು ಒಳಗೊಂಡಿರ್ತದೆ. ಯಾವ ರೀತಿಯಾಗಿ ರಾಜಕೀಯದೊಳಗೆ ಜನರ ನಡವಳಿಕೆ ಇರಬೇಕು, ಅವ್ರು ಯಾವೆಲ್ಲ ರೀತಿಯಾಗಿ ಅಧಿಕಾರವನ್ನು ನಡೆಸಬೇಕು,
ಇಂತಹ ಹಲವಾರು ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಾವು ಇಲ್ಲಿ ಕಾಣಕ್ಕೆ ಸಾಧ್ಯ ಐತಿ. ಅದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿದೆ. ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು, ವಿವಿಧ ಸರ್ಕಾರಗಳು ತೊಡಗಿಸಿಕೊಳ್ಳುವುದರ ಬಗ್ಗೆ ಮಾಹಿತಿಯನ್ನು ನಮಗೆ ಏನು ಮಾಡ್ತದ ಅಂತಂದ್ರೆ ಒದಗಿಸುತ್ತದೆ. ಈ ಮೊದಲನೇದಾಗಿ ನೋಡುವುದು ಅಂತಂದ್ರೆ ರಾಜ್ಯದ ಉಗಮ, ಬೆಳವಣಿಗೆ. ರಾಜ್ಯದ ಉಗಮ ಆಗಿರ್ಬೋದು, ಅದರ ಬೆಳವಣಿಗೆ ಇರ್ಬೋದು, ಇದನ್ನು ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಅರ್ಥ ಮಾಡಿಕೊಳ್ಳಲು ಸಹಾಯಕಾರಿಯಾಗಿದೆ. ಅರ್ಥ ಮಾಡಿಕೊಳ್ಳಲು ಸಹಕಾರಿ. ಹೌದು, ರಾಜ್ಯಶಾಸ್ತ್ರ ಹೇಳ್ತಕ್ಕಂತಹ ಒಂದು ವಿಷಯವೇ ಇದಾಗಿದೆ. ರಾಜ್ಯದ ಉಗಮ ಮತ್ತು ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳಲು ಇದು ಏನಪ್ಪ ಅಂತಂದ್ರೆ ನಮ್ಗೆ ಅತ್ಯಂತ ಮಹತ್ವಪೂರ್ಣ ಆಗಿದೆ. ಇದು ಪ್ರಾಮುಖ್ಯತೆಯನ್ನ ಪಡ್ಕೊಂಡೈತಿ. ಯಾಕೆ ಪಡ್ಕೊಂಡೈತಿ ಅಂತಂದ್ರೆ ನಮಗೆ ಯಾರಿಗೂ ಆದ ರಾಜ್ಯಶಾಸ್ತ್ರದ ಬಗ್ಗೆ ಕಲ್ಪನೆ ಇದ್ದಿದ್ದಿಲ್ಲ, ರಾಜಕಾರಣಗಳ ಬಗ್ಗೆ ಕಲ್ಪನೆ ಇದ್ದಿದ್ದಿಲ್ಲ ಅಂತಂದ್ರೆ ಯಾವುದೇ ಮಾನವ ನಾಗರಿಕನಾಗುತ್ತಿರಲಿಲ್ಲ. ಹೀಗಾಗಿ ನಾಗರಿಕತೆ ಅಂತ ನಾವು ಹೊಂದೀವಿ ಅಂತಂದ್ರೆ ಅಲ್ಲಿ ನಮಗೆ ಏನಾಗಿದೆ ಅಂತಂದ್ರೆ ಹಲವಾರು ಮಾಹಿತಿಗಳನ್ನ ಇಟ್ಕೊಂಡು, ಹಲವಾರು ಕಾರ್ಯಗಳನ್ನ ಇಟ್ಕೊಂಡು, ಹಲವಾರು ಪ್ರಾಮುಖ್ಯತೆಗಳನ್ನ ಇಟ್ಕೊಂಡು ಬಂದಿರತಕ್ಕಂಥದ್ದು ಯಾವಪ್ಪ ರಾಜ್ಯಶಾಸ್ತ್ರ. ಈ ರಾಜ್ಯಶಾಸ್ತ್ರದ ರಾಜ್ಯದ ಬಗೆಗಿನ ಉಗಮ. ಯಾಕಂದ್ರೆ ನಾವು ಗ್ರೀಕರೊಳಗೆ ನೋಡ್ತೀವಿ, ಏನಂತ ನೋಡ್ತೀವಿ ಅಂತಂದ್ರೆ ಅಲ್ಲಿ ನಗರ ರಾಜ್ಯ ಏನ್ ಮಾಡ್ತಿದ್ರು ಅಂತ ಕರೀತಿದ್ರು, ಇದೇ ಪಾಲಿಟಿಕ್ಸ್ ನಾವು ಕರೆದಿದ್ರು. ಹೀಗಾಗಿ ಆ ರಾಜ್ಯದ ಉಗಮ ಆಗಿರ್ಬೋದು, ಬೆಳವಣಿಗೆಯ ಅರ್ಥ ಮಾಡಿಕೊಳ್ಳಲು ನಮ್ಗೆ ಏನಾಗ್ತದೆ ಅಂತಂದ್ರೆ ಸಹಾಯಕಾರಿಯಾಗ್ತದೆ. ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ, ಉತ್ತಮ ಸರ್ಕಾರ, ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಬಗ್ಗೆ ಉಗಮ ಮತ್ತು ಮಾಹಿತಿ ನಾವು ನೋಡ್ತೀವಿ. ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ. ಸಮಾನತೆ ಆಗಿರ್ಬೋದು, ನ್ಯಾಯ ಆಗಿರ್ಬೋದು, ಸ್ವತಂತ್ರ, ಯುದ್ಧ ಮುಂತಾದ ಬಗ್ಗೆ ಉಗಮಗಳನ್ನು ನಾವು ಕಾಣಕ್ಕೆ ಸಾಧ್ಯ ಆಯಿತು. ರಾಜ್ಯಶಾಸ್ತ್ರದ ಒಂದು ಪ್ರಮುಖ ಪ್ರಾಮುಖ್ಯತೆಯೇ ಸಮಾನತೆ. ಯಾವ ರೀತಿಯಾಗಿ ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು. ಆನಂತರ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ತಪ್ಪು ಎಸಗಿದ್ದೇ ಆದರೆ, ಲೋಪದೋಷಗಳು ಕಂಡು ಬಂದಿದ್ರೆ ಅಲ್ಲಿ ಶ್ರೀಮಂತ ವರ್ಗನೂ ಇರ್ತತಿ, ಬಡ ವರ್ಗನೂ ಇರ್ತತಿ, ಮಧ್ಯಮ ವರ್ಗನೂ ಇರ್ತತಿ. ಇಲ್ಲಿ ಶ್ರೀಮಂತ ವರ್ಗದವರಿಗೆ ಬೇರೆ ನ್ಯಾಯ, ಮಧ್ಯಮ ವರ್ಗದವ್ರಿಗೆ ಬೇರೆ ನ್ಯಾಯ, ಆಮೇಲೆ ಕೆಳವರ್ಗದವರಿಗೆ ಬೇರೆ ನ್ಯಾಯ. ಜಾತಿಗಳನ್ನ ತಗೊಂಡಾಗ ಮೇಲ್ವರ್ಗದ ಜಾತಿ, ಕೆಳಜಾತಿ, ಇವುಗಳನ್ನ ಯಾವುದೇ ರೀತಿಯಾಗಿ ಭಿನ್ನಾಭಿಪ್ರಾಯ ಮಾಡದೆ ಎಲ್ಲರಿಗೂ ಸಹಿತ ಒಂದೇ ರೀತಿಯಾಗಿರ್ತಕ್ಕಂಥ ನ್ಯಾಯವನ್ನ ಒದಗಿಸುವ ಕಾರ್ಯವನ್ನ ಮಾಡುವುದೇ ರಾಜ್ಯಶಾಸ್ತ್ರದ ಒಂದು ಪ್ರಮುಖ ಪ್ರಾಮುಖ್ಯತೆಯಾಗಿದೆ. ಎಲ್ಲರಿಗೂ ಸಹಿತ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಕೆಲವೊಂದಿಷ್ಟು ಸ್ವಾತಂತ್ರ್ಯಗಳನ್ನ ಕೊಟ್ಟಿವಿ. ನಮ್ಮ ಸಂವಿಧಾನದೊಳಗ ಉಲ್ಲೇಖದ ಏನಪ್ಪಾ ಅಂತಂದ್ರೆ ಮೂಲಭೂತ ಹಕ್ಕೂ ಸಹಿತ ನಮ್ಗ ಒಂದು ಸ್ವಾತಂತ್ರ್ಯದ ಹಕ್ಕೈತಿ. ಸ್ವತಂತ್ರ ಐತಿ ಅಂತ ತಿಳ್ಕೊಂಡು ನಾವು ಇಲ್ಲ ಸಲ್ಲದ ಆರೋಪಗಳನ್ನ, ಪ್ರತ್ಯಾರೋಪಗಳನ್ನ ಯಾರ ಮೇಲೆ ಮಾಡುವ ಹಾಕಿಲ್ಲ. ಯಾಕಂತಂದ್ರೆ ಹಲವಾರು ಬಾರಿ ನಾವು ಈ ಚೌಕಟ್ಟಿನೊಳಗ ಇರ್ಬೇಕಾಗ್ತದ. ಯಾಕಪ್ಪ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಐತಿ ಅಂತ ತಿಳ್ಕೊಂಡು ನಾವು ಏನೋ ಮನಸ್ಸಿಗೆ ಬಂದಂತೆ ಮಾತನಾಡುವಂತಿಲ್ಲ. ಇಲ್ಲಿ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೇಳ್ಯಾರ. ಇದಕ್ಕಾಗಿನೇ ನಮಗೆ ಸ್ವಾತಂತ್ರ್ಯದ ಹಕ್ಕು ಐತಿ. ಅಷ್ಟೇ ಅಲ್ಲದೆ ಈ ರಾಜ್ಯಶಾಸ್ತ್ರದಲ್ಲಿಯೂ ಸಹಿತ ನಮ್ಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಐತಿ. ವಿಷಯಗಳ ಕುರಿತಾಗಿ ನಮ್ಮ ತಿಳುವಳಿಕೆಯನ್ನ ಮೂಡಿಸ್ಕೊಳ್ಳಾಕ ಸ್ವಾತಂತ್ರ್ಯ ಐತಿ. ನಾನು ಎಲ್ಲೋ ಬೇಕಾದ್ರೂ ನಾವು ಭಾರತದಲ್ಲಿ ಬೇಕಾದ ಪ್ರದೇಶದಲ್ಲಿ ನಾವು ವಾಸ ಮಾಡಕ ಸ್ವಾತಂತ್ರ್ಯ ಐತಿ. ಇವೆಲ್ಲವನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಂವಿಧಾನದೊಳಗೂ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕಾಣಕ ಸಾಧ್ಯ ಐತಿ. ರಾಜ್ಯಶಾಸ್ತ್ರ ವಿಷಯಕ್ಕೆ ಬಂದಾಗ ಸಮಾನತೆ ಆಗಿರ್ಬೋದು, ಸ್ವಾತಂತ್ರ್ಯ ಆಗಿರ್ಬೋದು, ನ್ಯಾಯ ಆಗಿರ್ಬೋದು, ಅದರ ಜೊತೆಗೆ ಯುದ್ಧದ ಕೆಲವೊಂದಿಷ್ಟು ಪರಿಸ್ಥಿತಿಗಳು ಬಂದಾಗ ಯುದ್ಧ ಮತ್ತು ಶಾಂತಿ, ಯುದ್ಧ ಮತ್ತು ಶಾಂತಿ, ಯುದ್ಧ ಮತ್ತು ಶಾಂತಿ ಇವುಗಳ ಕುರಿತಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಮೂಡಿಸಿಕೊಳ್ಳಕ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನ ಏನ್ ಮಾಡ್ತೀವಪ್ಪ ಅನ್ನೋದನ್ನ ನಾವು ಕಾಣಕ ಸಾಧ್ಯ ಐತಿ. ಇನ್ನು ರಾಜ್ಯ ಮತ್ತು ಸರ್ಕಾರಗಳ ರಚನೆ, ರಾಜ್ಯ ಮತ್ತು ಸರ್ಕಾರಗಳ ರಚನೆ, ರಾಜ್ಯ ಮತ್ತು ಸರ್ಕಾರಗಳ ರಚನೆಯ ಬಗೆಗಿನ ಕೆಲವೊಂದಿಷ್ಟು ಜ್ಞಾನಗಳನ್ನ ನಮಗೆ ಪಡೆದುಕೊಳ್ಳಕ ಮತ್ತು ಮಹತ್ವವನ್ನ ಕಾಣ್ತೀವಿ. ಯಾವ ರೀತಿಯಾಗಿ ರಾಜ್ಯ ಉಗಮವಂತು, ಯಾವ ರೀತಿಯಾಗಿ ಸರ್ಕಾರಗಳು ರಾಜ್ಯವನ್ನ ಮುನ್ನಡೆಸ್ತಾವ, ಇಂತಹ ಹಲವಾರು ಅಂಶಗಳನ್ನ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ರಾಜ್ಯಶಾಸ್ತ್ರದ ಮೂಲಕವಾಗಿ ನಾವು ಪಡೆಯಕ ಸಾಧ್ಯ ಐತಿ. ಅದ್ರ ಜೊತೆಗೆ
ಕಾನೂನು ಬಗೆಗಿನ ಜ್ಞಾನವನ್ನ ಒದಗಿಸ ಸಂವಿಧಾನದ ಬಗ್ಗೆ ಸಂವಿಧಾನದ ಕುರಿತು ಮತ್ತು ಅಲ್ಲಿರುವ ಕಾಯ್ದೆಗಳ ಬಗ್ಗೆ ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಕಾಯ್ದೆಗಳನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ರಾಜ್ಯಶಾಸ್ತ್ರ ಏನ್ ಮಾಡ್ತದ ಅಂತಂದ್ರೆ ನಮಗ ಮಾಹಿತಿಯನ್ನ ಕೊಡ್ತದ. ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಕಾಯ್ದೆಗಳಿರ್ತಾವ, ಒಟ್ಟಾರೆಯಾಗಿ ಸಂವಿಧಾನ ಅಂತಂದ್ರೆ ಏನು, ಸಂವಿಧಾನ ಜಾರಿಗೆ ಬಂದಿದ್ದೇವಾಗ ಸಂವಿಧಾನ ಯಾರು ಜಾರಿಗೆ ಬಂದರು, ಸಂವಿಧಾನ ಜಾರಿಗೆ ಬರಬೇಕಂದ್ರೆ ಮೂಲ ಕಾರ್ಮಿಕರು ಯಾರ್ಯಾರ, ಇಂತಹ ಹಲವಾರು ಅಂಶಗಳಾಗಿರ್ಬೋದು ಮತ್ತು ಈ ಸಂವಿಧಾನದಲ್ಲಿರ್ತಕ್ಕಂತಹ ಹಲವಾರು ಕಾಯ್ದೆಗಳು, ಮೂಲಭೂತ ಹಕ್ಕುಗಳಿರ್ಬೋದು, ಮೂಲಭೂತ ಕರ್ತವ್ಯಗಳಿರ್ಬೋದು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿರ್ಬೋದು, ಅಲ್ಲಿ ಬಂದಿರತಕ್ಕಂತಹ ಭಾಗಗಳಾಗಿರ್ಬೋದು, ಕಾಯ್ದೆಗಳಾಗಿರ್ಬೋದು, ಕಲಂಗಳಾಗಿರ್ಬೋದು, ಒಟ್ಟಾರೆ ನಮಗ ಈ ಸಂವಿಧಾನದ ಕುರಿತಾಗಿ ನಮಗೆ ಮಾಹಿತಿಯನ್ನ ಕೊಡಾಕ ಈ ರಾಜ್ಯಶಾಸ್ತ್ರದ ಅಧ್ಯಯನದ ಒಂದು ಪ್ರಮುಖ ಪ್ರಾಮುಖ್ಯತೆ ಆಗಿದೆ. ಅದರ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ ಅಂತ ನಾವು ಕಲಿಬಹುದು. ರಾಜ್ಯಶಾಸ್ತ್ರ ಏನ್ ಮಾಡ್ತದೆ ಅಂತಂದ್ರೆ ಉತ್ತಮ ನಾಯಕರನ್ನ, ಉತ್ತಮ ನಾಗರಿಕರನ್ನ ಸೃಷ್ಟಿಸುವಲ್ಲಿ, ಉತ್ತಮ ನಾಯಕರನ್ನ, ಉತ್ತಮ ನಾಯಕ ಮತ್ತು ಉತ್ತಮ ನಾಗರಿಕರನ್ನ, ಉತ್ತಮ ನಾಯಕರನ್ನ ಮತ್ತು ಉತ್ತಮ ನಾಗರಿಕರನ್ನ ನಿರ್ಮಿಸುವಲ್ಲಿ ಸಹಕಾರ. ಇದು ಏನಪ್ಪಾ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಉತ್ತಮ ನಾಯಕರಾಗಿರ್ಬೋದು, ಉತ್ತಮ ನಾಗರಿಕರನ್ನ ನಿರ್ಮಾಣ ಮಾಡಾಕ ರಾಜ್ಯಶಾಸ್ತ್ರ ಹಲವಾರು ಮಹತ್ವವನ್ನ ಪಡ್ಕೊಂಡಿದೆ. ಯಾಕೆ ನಾವು ರಾಜ್ಯಶಾಸ್ತ್ರದಲ್ಲಿ ಉತ್ತಮ ನಾಯಕರನ್ನ ನಿರ್ಮಾಣ ಮಾಡ್ತೀವಿ? ಆ ರಾಜ್ಯಶಾಸ್ತ್ರದ ವಿಷಯವನ್ನ ನಾವು ತೆಗೆದುಕೊಂಡಾಗ ರಾಜ್ಯಶಾಸ್ತ್ರದಲ್ಲಿ ಬಂದಂತಹ ಹಲವಾರು ಸಂಗತಿಗಳು, ಅಲ್ಲಿರ್ತಕ್ಕಂಥ ಹಲವಾರು ಮಾತುಗಳನ್ನ ನಾವು ಓದಿದ್ದೇ ಆದರೆ, ನಾವು ಅದನ್ನ ತಿಳ್ಕೊಂಡಿದ್ದೇ ಆದರೆ ನಾವು ಸಹಿತ ಉತ್ತಮ ನಾಯಕರಾಗ್ತೀವಿ, ಉತ್ತಮ ನಾಗರಿಕರಾಗ್ತೀವಿ. ಏನನ್ನ ಮಾಡಬೇಕು, ಏನನ್ನ ಮಾಡಬೇಕು, ಏನನ್ನ ಮಾಡಿದ್ರೆ ಯಾವ ರೀತಿ ನಾನು ಉತ್ತಮರೊಳಗೆ ಉತ್ತಮ ಆಗ್ತೀವಿ, ನಾನು ಯಾವ್ದನ್ನ ಮಾಡಬಾರದು ಅಂತ ತಿಳ್ಕೊಂಡ ಅಂತಹ ಹಲವಾರು ಅಂಶಗಳ ಕುರಿತಾಗಿರ್ತಕ್ಕಂತಹ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥದ್ದು ರಾಜ್ಯಶಾಸ್ತ್ರ. ಹೀಗಾಗಿ ರಾಜ್ಯಶಾಸ್ತ್ರ ಏನನ್ನ ಹೇಳ್ಕೊಡ್ತದ ಅಂತಂದ್ರೆ, ರಾಜ್ಯಶಾಸ್ತ್ರ ಯಾವ ಕುರಿತಾಗಿರ್ತಕ್ಕಂತಹ ಮಾಹಿತಿಯನ್ನ ನಾನು ಅಧ್ಯಯನ ಮಾಡತ್ತೀನೋ ಅಲ್ಲಿರ್ತಕ್ಕಂಥ ಹಲವಾರು ಅಂಶಗಳನ್ನ ನಾವು ಏನ್ ಮಾಡ್ಬೋದು, ತೆಗೆದುಕೊಳ್ಬಹುದು. ಇಲ್ಲಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಉತ್ತಮ ನಾಯಕರನ್ನ ಮತ್ತು ಉತ್ತಮ ನಾಗರಿಕರನ್ನ ನಿರ್ಮಿಸುವಲ್ಲಿ ಈ ರಾಜ್ಯಶಾಸ್ತ್ರ ಏನ್ ಮಾಡ್ತದೆ ಅಂತಂದ್ರೆ ಮಹತ್ವವನ್ನ ಪಡ್ಕೊಂಡಿರ್ತದೆ. ಅದರ ಜೊತೆಗೆ ರಾಜಕೀಯ ಪಕ್ಷಗಳು, ಒಕ್ಕೂಟ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ತಿಳಿಯಲು, ರಾಜಕೀಯ ಸಂಸ್ಥೆಗಳಾಗಿರ್ತಕ್ಕಂತಹ ರಾಜಕೀಯ ಪಕ್ಷಗಳು, ಒಕ್ಕೂಟ ಆಗಿರ್ಬೋದು, ರಾಜಕೀಯ ಪಕ್ಷಗಳು, ಒಕ್ಕೂಟ ಮತ್ತು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ತಿಳುವಳಿಕೆ. ಸ್ಥಳೀಯ ಸಂಸ್ಥೆ, ರಾಜಕೀಯ ಪಕ್ಷಗಳು ಯಾವ್ಯಾವ, ಆನಂತರ ಒಕ್ಕೂಟ ವ್ಯವಸ್ಥೆ ಅಂತಂದ್ರೆ ಏನು, ಸ್ಥಳೀಯ ಸಂಸ್ಥೆಗಳು ಯಾವ, ಇವುಗಳನ್ನ ನಾವು ತಿಳ್ಕೊಳ್ಳೋಕೆ ಹೊರಟಾಗ್ತದೆ. ಒಟ್ಟಾರೆ ಇರತಕ್ಕಂಥ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಅಂತ ತಿಳ್ಕೊಂಡು ನಾವು ಏನ್ ಮಾಡ್ತೀವಿ ಅಂತಂದ್ರೆ ವಿಭಾಗ ಮಾಡ್ತೀವಿ. ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು. ಇಡೀ ಭಾರತದ ದೇಶದಾದ್ಯಂತ ಆಯಾ ಜಿಲ್ಲೆಗಳಲ್ಲಿ, ಆಯಾ ತಾಲೂಕುಗಳಲ್ಲಿ, ಆಯಾ ರಾಜ್ಯಗಳಲ್ಲಿ ಆ ಪಕ್ಷ ಅಧಿಕಾರಕ್ಕೆ ಬಂದಿರಬೇಕು ಮತ್ತು ಆ ಪಕ್ಷದ ಸಂಘಟನೆ ಏನಾಗಿರಬೇಕು ಅಂತಂದ್ರೆ ಇರಬೇಕು ಮತ್ತು ಎಲ್ಲಾ ರಾಜ್ಯಗಳಲ್ಲಿ ಆ ಪಕ್ಷ ಅಧಿಕಾರಕ್ಕೆ ಬರ್ತಿರಬೇಕು. ಇಂತಹ ಹಲವಾರು ಸನ್ನಿವೇಶವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ರಾಜಕೀಯ ಪಕ್ಷಗಳು ಏನಾಗ್ತಾವ ಅಂತಂದ್ರೆ ಭಾರತದಾದ್ಯಂತ ಸಂಘಟನೆಗೆ ಭಾರತ ಎಲ್ಲಾ ರಾಜ್ಯಗಳನ್ನ ಒಳಗೊಂಡು ಆನಂತರ ಜಿಲ್ಲೆಗಳಾಗಿರ್ಬೋದು, ತಾಲೂಕುಗಳಾಗಿರ್ಬೋದು, ಗ್ರಾಮಗಳಾಗಿರ್ಬೋದು, ರಾಜ್ಯಗಳಾಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, ಇವೆಲ್ಲವನ್ನ ಒಟ್ಟಾಗಿ ಸೇರಿಸಿದಾಗ ನಮ್ಮ ಭಾರತ ಆಯಿತು. ಭಾರತ ಏನಪ್ಪಾ ಅಂತಂದ್ರೆ ಒಂದು ಒಕ್ಕೂಟ ರಾಷ್ಟ್ರ.
ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯೊಳಗ ಕಾಣಸಿಗ್ತತಿ. 28 ರಾಜ್ಯಗಳು 9 ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವು ಪ್ರಸ್ತುತವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕಾಣಕ್ಕೆ ಸಾಧ್ಯ ಆಗೈತಿ. ರಾಷ್ಟ್ರದ ರಾಜಧಾನಿ ದೆಹಲಿ. ಸ್ಥಳೀಯ ಸಂಸ್ಥೆಗಳು ಎಲ್ಲರಲ್ಲೂ ಸಹಿತ ಸ್ಥಳೀಯ ಸಂಸ್ಥೆಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಚುನಾವಣೆಗಳು ನಡೀತಾವ. ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು. ಹೀಗೆ ನಾವು ವಿಭಾಗವನ್ನು ಮಾಡ್ಕೊಂಡು ಬಂದಾಗ ಇಲ್ಲಿ ಗ್ರಾಮ ಪಂಚಾಯತ್ಗಳು ಏನಾಗ್ತಾವ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳು ಉದಾಹರಣೆ ಆಗ್ತಾವೆ. ಇವುಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ರಾಜ್ಯಶಾಸ್ತ್ರದಿಂದ ತಿಳ್ಕೊಳ್ಳಕ ಸಾಧ್ಯ ಐತಿ. ಈ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಪೂರಕವಾಗಿರ್ತಕ್ಕಂಥ ತತ್ವಗಳು ಮತ್ತು ನೀತಿಗಳನ್ನ ಪ್ರೋತ್ಸಾಹಿಸಲು ನಾನು ಯಾವ ರೀತಿ ರಾಜಕೀಯಗಳು ತೊಡಕೋಬೇಕು, ತೊಡಗಬಾರದು, ತೊಡಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಏನ್ ಮಾಡ್ತದೆ ಅಂತಂದ್ರೆ ರಾಜ್ಯಶಾಸ್ತ್ರ ನಮಗೆ ಏನ್ ಮಾಡ್ತದೆ ಅಂತ ಕಲಿಸಿಕೊಡ್ತದೆ. ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಬಗ್ಗೆ ಸಂಬಂಧಗಳ ಬಗೆಗಿನ ಅಂತಾರಾಷ್ಟ್ರೀಯ ಸಂಬಂಧ ಏನು ಭಾರತ ದೇಶ ಇಂದು ಯಾವೆಲ್ಲ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದ್ಯಾವ ಇವುಗಳನ್ನ ಹೇಳ್ಕೊಡುವುದು ರಾಜ್ಯಶಾಸ್ತ್ರ. ಶಾಂತಿ, ಸಹಬಾಳ್ವೆ ಇದರ ಮೂಲಕವಾಗಿ ಎಲ್ಲಾ ರಾಷ್ಟ್ರಗಳ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನ ಇಟ್ಕೊಂಡು ಹೋಗ್ಬೇಕು. ಇದರಿಂದ ಅನುಕೂಲಗಳು ಜಾಸ್ತಿ ಆಗ್ತಾವ. ಯಾವ ರಾಷ್ಟ್ರದ ಜೊತೆ ನನ್ನ ಇರುಸು ಮುರುಸುತ್ತದೋ ಅಲ್ಲಿ ಅನಾನುಕೂಲಗಳು ಜಾಸ್ತಿ ಆಗ್ತದೆ. ಯಾಕಂದ್ರೆ ಆಮದು ಮತ್ತು ರಫ್ತುಗಳು ನಡೀಬೇಕಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಹಲವಾರು ಪದಾರ್ಥಗಳನ್ನ ನಾವು ಬೇರೆ ರಾಷ್ಟ್ರಕ್ಕೆ ರಫ್ತು ಮಾಡಬೇಕು ಅಂತಂದ್ರೆ ಅಥವಾ ಬೇರೆ ರಾಷ್ಟ್ರದಲ್ಲಿ ತಯಾರಾಗಿರ್ತಕ್ಕಂಥ ಸಿದ್ಧ ವಸ್ತುಗಳನ್ನ ನಮ್ಮ ದೇಶಕ್ಕೆ ತರಿಸಬೇಕು, ಆಮದು ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತಾಗಿ ಮಾಹಿತಿಯನ್ನ ಒದಗಿಸಿಕೊಳ್ಳುವುದೇ ರಾಜ್ಯಶಾಸ್ತ್ರ. ಆನಂತರ ನಾವು ನೋಡುವುದು ಏನಪ್ಪಾ ಅಂತಂದ್ರೆ ಸರ್ಕಾರ ಜನಪ್ರತಿನಿಧಿಗಳು ಜಾಗೃತವಾಗಿ ಮತ್ತು ಸಕ್ರಿಯವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ಸರ್ಕಾರಗಳಾಗಿರುವುದು ಮತ್ತು ಜನಪ್ರತಿನಿಧಿಗಳು, ಈ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಯಾವೆಲ್ಲ ರೀತಿ ಸಂಬಂಧವನ್ನ ಹೋಗಬೇಕು. ಈ ಮೇಲಿನ ಎಲ್ಲಾ ಕಾರಣಗಳಿಂದಾಗಿ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದ ಅವಶ್ಯಕತೆ, ರಾಜ್ಯಾಡಳಿತ, ಪಾತ್ರ, ಪ್ರಜೆಗಳ ಭಾಗವಹಿಸುವಿಕೆಯನ್ನು ಸ್ಪಷ್ಟವಾಗಿ ಅರಿಯುತ್ತದೆ. ನ್ಯಾಯಯುತ ಆಗಿರ್ಬೋದು, ಶಾಂತಿಯುತ ಆಗಿರ್ಬೋದು, ಸಹಬಾಳ್ವೆಯಿಂದಾಗಿರ್ಬೋದು ಮತ್ತು ಪ್ರಗತಿಪರ ಚಿಂತನೆಗಳಿಂದಾಗಿರ್ಬೋದು, ಈ ಎಲ್ಲಾ ಕಾರಣಗಳಿಂದಾಗಿ ರಾಜ್ಯಶಾಸ್ತ್ರವನ್ನು ನಾವು ಏನು ಮಾಡಬೇಕು ಅಂದ್ರೆ ಅಧ್ಯಯನ ಮಾಡಬಹುದು. ಇಷ್ಟು ಸಂಗತಿಗಳು ಈ ಒಂದು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯ ಕುರಿತಾಗಿರ್ತಕ್ಕಂಥ ಮಾಹಿತಿ. ರಾಜ್ಯದ ಉದ್ಯಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳುವ ಸರ್ಕಾರಿ ರೀತಿ ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ, ಯುದ್ಧ ಮತ್ತು ಶಾಂತಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ರಾಜ್ಯ ಮತ್ತು ಸರ್ಕಾರಗಳ ರಚನೆ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಸಂವಿಧಾನದ ಕುರಿತು ಅಲ್ಲಿರುವ ಕಾಯ್ದೆಗಳ ಕುರಿತು ನಮಗೆ ಮಾಹಿತಿಯನ್ನು ಕೊಡುತ್ತದೆ. ಉತ್ತಮ ನಾಯಕರನ್ನು ಮತ್ತು ಉತ್ತಮ ನಾಗರಿಕರನ್ನು ನಿರ್ಮಿಸುವಲ್ಲಿ ಸಹಕಾರಿಯಾಗಿದೆ. ರಾಜಕೀಯ ಪಕ್ಷಗಳು, ಒಕ್ಕೂಟ ಮತ್ತು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ತಿಳುವಳಿಕೆಯನ್ನು ನಮಗೆ ಮಾಡಿಕೊಡುತ್ತದೆ. ಯಾವುದು ಅಂತಂದ್ರೆ ರಾಜ್ಯಶಾಸ್ತ್ರ. ಇಷ್ಟು ಈ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಗೆ ಸಂಬಂಧಿಸಿದಂತಹ ಹಲವಾರು